ಬಟ್ ಇದರಲ್ಲಿ ವಿಚಿತ್ರ ಅಂತ ಹೇಳಿದ್ರೆ ಬರ್ಡಿಟ್ಟು ಯಾವುದೇ ಅದಕ್ಕೆ ಸಾಕ್ಷಿ ಬರ್ಡಿಟ್ ಆಗಿದೆ ಅನ್ನೋದಕ್ಕೂ ಹೇಳಕ್ಕಾಗಲ್ಲ. ಇಂಜಿನ್ ಫೇಲ್ ಆಗಿದೆಯಾ? ಎರಡು ಇಂಜಿನ್, ಯಾಕಂದ್ರೆ ಒಂದು ಇಂಜಿನ್ ಫೇಲ್ ಆದ್ರೂ ಒಂದು ಇಂಜಿನ್ ಮೇಲೆ ನಡೆಯುತ್ತೆ. ಎರಡು ಇಂಜಿನ್ ಫೇಲ್ ಆದ್ರೆ 600 ಕಿಲೋಮೀಟರ್ನಲ್ಲಿ ಅದು ಒಂದು ನಿಮಿಷದಲ್ಲಿ ಕೆಳಗೆ ನೆಲಕ್ಕೆ ಅಪ್ಪಳಿಸಿರ್ಬೇಕಾದ್ರೆ ಇದರ ವಿಧ್ವಂಸ ಕೃತ್ಯ ಏನಾದರೂ ನಡೆದಿದೆಯಾ ಫ್ಲೈಟ್ನಲ್ಲಿ? ಇದನ್ನ ಕುಲಂಕುಷವಾಗಿ ತನಿಖೆ ಆಗಬೇಕಾದಂಥದ್ದು ಭಾರಿ ಅಗತ್ಯ. ಅಷ್ಟು ತುರ್ತಾಗಿ ಏನಾದ್ರು ವಿಧ್ವಂಸಕ ಕೃತ್ಯ ಕಾರಣ ಇರ್ಬೋದು ಅಂತ. ಯಾಕಂತ ಹೇಳಿದ್ರೆ ಪೈಲಟ್ ನಂಬರ್ 1 ದಿ ಬೆಸ್ಟ್ ಪೈಲಟ್. ಎರಡನೇದು ಗ್ರೌಂಡ್ ಇಂಜಿನಿಯರ್ಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೇಕ್ ಆಫ್ ಆಗೋದಕ್ಕೆ. ಮೂರನೇದು ಟೇಕ್ ಆಫ್ ಆದ ಒಂದು ನಿಮಿಷಕ್ಕೆ ಅದು ಹೋಗ್ಬೇಕಾದ್ರೆ ಏನಿದೆ ಅದರೊಳಗೆ, ಅದು ಹುರಿದು 1,00,000 ಲೀಟರ್ ಫ್ಯೂಯಲ್ ಇತ್ತು ಅದರಲ್ಲಿ. ಒಂದು ಬಾಡಿ ಒಬ್ಬನೇ ಒಬ್ಬ ಅದೇನೋ ದೇವ್ರ ದಯಕ್ಕೆ ಸೀಟ್ ನಂಬರ್ 11A ಕೂತಿದ್ದ ಉಳ್ಕೊಂಡೆ ಅಂತೇಳಿ ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇದು ಡೈಲಿ 5 ಲಕ್ಷ ಪ್ರಾಣಿಕರು ಭಾರತದಲ್ಲಿ ಪ್ರವಾಸ ಮಾಡ್ತಾರೆ. ಇವತ್ತು ಸುಮಾರು 3-3.5 ಲಕ್ಷ ಜನ ಭಾರತೀಯರು, ವಿದೇಶಿಯರು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳು ಹೋಗ್ತಾ ಬರ್ತಾರೆ. ಇವತ್ತು ನಮ್ಮ ಏರ್ಪೋರ್ಟ್ಗಳು ರೈಲ್ವೆ ಸ್ಟೇಷನ್ ಆದಂಗಾಗಿದೆ. ಸುದೈವಕ್ಕೆ ನಮ್ಮ ಏರ್ ಟ್ರಾಫಿಕ್ ಕಂಟ್ರೋಲ್ ಕೂಡ 96ರಿಂದ ಸುಧಾರಣೆ ಹಾಕೊಂಡು ಇವತ್ತು ಕೂಡ ಅತ್ಯಂತ ಸುಧಾರಣೆಯನ್ನ ಮತ್ತು ಎಲ್ಲಾ ಭಾಷೆಯಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರಿಗೆ ಜ್ಞಾನ ಇರಬೇಕು. ರಷ್ಯನ್ ಭಾಷೆ, ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ, ಸೌದಿ ಭಾಷೆ. ಯಾಕಂದ್ರೆ ಪೈಲಟ್ಗಳಿಗೆ ಎಲ್ಲಾ ಭಾಷೆ ಗೊತ್ತಿರಬೇಕು ಅನ್ನಕ್ಕಂಥದ್ದು ಮಿಸ್ ಆದ್ರೂ ಕೂಡ ಪೈಲಟ್ ಸ್ವಲ್ಪ ಏರ್ ಟ್ರಾಫಿಕ್ನವ್ರು ಸ್ವಲ್ಪ ಫ್ಲೈಟ್ ಎರರ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ನವ್ರು ಅವ್ರಿಗೆ ಕಾಶನ್ ಮಾಡ್ತಾರೆ, ಹುಷಾರ್, ನೀವು ಬಲಕ್ಕೆ ಇಷ್ಟೇ ಫಿಟ್ ಹೋಗ್ಬೇಕು, ಅಷ್ಟೇ ಫಿಟ್ ಹೋಗ್ಬೇಕು. ಡೈವರ್ಷನ್ ಒಂದು ಫ್ಲೈಟ್ ಆಗ್ಬೇಕಾದ್ರೂ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ ಪರ್ಮಿಷನ್ ಇಲ್ಲದೆ 5 ಅಡಿನೂ ಕೂಡ ಏರ್ಕ್ರಾಫ್ಟ್ ಅನ್ನ ಡೈವರ್ಟ್ ಮಾಡಕ್ ಆಗೋದಿಲ್ಲ. ಅದರಲ್ಲೂ ಅಹಮದಾಬಾದ್, ಬೆಂಗಳೂರು ಅಂತ, ಡೆಲ್ಲಿ ಅಂತ, ಹೈದರಾಬಾದ್ನಂತ ಬ್ಯುಸಿಯೆಸ್ಟ್ ಇರ್ತಕ್ಕಂಥ ಏರ್ಪೋರ್ಟ್ನಲ್ಲಿ ಇಂಥ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಪಕ್ವಾಗಿ ಕೆಲಸ ಮಾಡ್ತಾ ಇದೆ. ನನಗೆ ವಿಶ್ವಾಸ ಇದೆ. ಆದ್ರಿಂದ ಇವತ್ತು ನಾನು ಮಾನ್ಯ ಸರ್ಕಾರಕ್ಕೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ, ಯಾಕಂದ್ರೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಈಗ ಅರ್ಥವೇ ಇಲ್ಲ. ಎಲ್ಲ ಫ್ಲೈಟ್ಗಳ ಮಾರಾಟ ಆದ್ಮೇಲೆ ಮಿನಿಸ್ಟ್ರಿ ಕೆಲಸವೇ ಇಲ್ಲ. ಈಗ ಬರೀ ಏರ್ ಟ್ರಾಫಿಕ್ ಕಂಟ್ರೋಲ್ ಮತ್ತು ಏರ್ಪೋರ್ಟ್ ನೋಡ್ಕೊಂಡು ಕುತ್ಕೋಬೇಕು. ಹಾಗಾಗಿ ಯಾರು ಅದಕ್ಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಇದನ್ನು ಕೂಡಲೇ ನೀವು ಎನ್ಕ್ವೈರಿಯನ್ನ ಅಪಾಯಿಂಟ್ ಮಾಡಬೇಕಾಯಿತು. ಇದುವರೆಗೆ ಅದು ಸುದ್ದಿ ಬಂದಿಲ್ಲ. ಬ್ರಿಟಿಷ್ನವರು ಸಹಾಯ ತಗೊಂಡು ಇದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡಿ ಬೋಯಿಂಗ್ ಕಂಪನಿಯವರಿಗೂ ಕರೀರಿ. ಕಮಾನ್, ಟೆಲ್ ಮೀ ವಾಟ್ ಈಸ್ ದ ಫ್ಯಾಕ್ಟ್, ವೈ ಇಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಯುವರ್ ಒಪಿನಿಯನ್. ಆಮೇಲೆ ಮುಂದೆ ಇದಕ್ಕೆ ಏರ್ಕ್ರಾಫ್ಟ್ ಟೆಕ್ನಿಕಲಿ ಫಿಟ್ ಇದೆಯಾ ಅನ್ನೋ ಸರ್ಟಿಫಿಕೇಟ್ ಬರೋವರೆಗೆ ಈ ಏರ್ಕ್ರಾಫ್ಟ್ ಅನ್ನ ಇಂಡಿಯಾದಲ್ಲಿ ಹಾರಿಸಬಾರದು ಅನ್ನಕ್ಕಂಥದ್ದೇ ನನ್ನ ಮುಖ್ಯವಾದಂಥ ಸಜೆಷನ್. ಅದು ಎಷ್ಟರ ಮಟ್ಟಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಒಪ್ಪಲ್ಲ ನನಗೆ ಗೊತ್ತಿಲ್ಲ. ಬಟ್ ಆಸ್ ಎ ಮಿನಿಸ್ಟರ್ ನಾನು ಕೊಡಬೇಕಾದಂಥ ಸಲಹೆಯನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಕೋಲಾ ಡೈರೆಕ್ಟರ್ ಜನರಲ್ ಇದ್ರು, ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್, ಅವರೇ ಟೆಕ್ನಿಕಲಿ ವೆಲ್ ಕ್ವಾಲಿಫೈಡ್ ಪರ್ಸನ್, ಅವರಿಗೆ ಅನಿಲ್ ಬೈಜಲ್ ಅವರಿಗೆ, ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ಇಂದ ಇಂಡಿಯಾ, ಬ್ರಿಟಿಷ್ ಮತ್ತು ಬೋಯಿಂಗ್ ಕಂಪನಿ ಇದನ್ನು ಕೂಡಿಸಿ ನೀವೊಂದು ರಿಪೋರ್ಟ್ ಅನ್ನ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಇದು ತಡ ಮಾಡಂಗಿಲ್ಲ,
ವಿತಿನ್ 30 days ಬ್ಲಾಕ್ ಬ್ಯಾಗ್ ಸಿಕ್ಬಿಡ್ತಾರೆ, ನಿಮಗೆ ರಿಪೋರ್ಟ್ ಸಿಗ್ಬಿಡತ್ತೆ. 24 hours ಅಲ್ಲಿ ರಿಪೋರ್ಟ್ ತೆಗಿಬಹುದು. ಇದನ್ನು ಅದನ್ನು ಮಾಡ್ತಾರೆ ಅನ್ನಕ್ಕಂತ ವಿಶ್ವಾಸ ನನಗಿದೆ. ನನ್ನ ಅನುಭವ ಏನಿದೆ ಅದನ್ನು ಹೇಳಿದ್ದೇನೆ. ನಮ್ಮ ದೇಶ ಭಾರಿ ದೊಡ್ಡ ದೇಶ. ಇನ್ನು ಇದಕ್ಕೆ ದುರ್ದೈವ ಸರ್ಕಾರ ಇಂಡಿಯನ್ ಏರ್ಲೈನ್ಸ್ ಮಾರಿದ ತಪ್ಪದು. ನಾನಿದ್ದಾಗ ಒಂದು ಏರ್ಪೋರ್ಟ್ ಒಂದು ಜಾಗ ಯಾರಿಗೂ ಮಾರಕ್ ಬಿಟ್ಟಿಲ್ಲ. ಈಗೆಲ್ಲ ಏರ್ಪೋರ್ಟ್ಗಳು, ಪೋರ್ಟ್ಗಳು ಅದಾನಿಗಳು, ಅಂಬಾನಿಗಳ ಕೈ ಆಗ್ಬಿಟ್ಟಿದ್ದಾವೆ. ಟಾಟಾದವ್ರ ಕೈಯಾಗಿ ಏನಿದೆ ಅಂತ ಹೇಳಿದ್ರೆ ಏರ್ ಇಂಡಿಯಾ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.